ವಿರಾಮದ ನಂತರ ಮತ್ತೆ ಸ್ವಾಗತ. ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸುರ್ಜೇವಾಲಾ 2 ತಿಂಗಳಿಗಿಂತ ಮುಂಚೆ ಯಾವ್ಯಾವ ವಿಚಾರಗಳಿಗೆ ಮೀಡಿಯಾ ಅಡ್ರೆಸ್ ಮಾಡ್ತಾ ಇದ್ರು ಅನ್ನೋದು ತಮಗೆಲ್ಲರಿಗೂ ಗೊತ್ತಿರಬಹುದು. ಗೊತ್ತಿಲ್ಲ ಅಂತಂದ್ರೆ ಮತ್ತೆ ನೆನಪು ಮಾಡ್ತೀನಿ. ಅಗತ್ಯ ಇಲ್ಲದ ಕಡೆಯೂ ಕೂಡ ಅವರು ನಮ್ಮ ರಾಜ್ಯ ಕಾಂಗ್ರೆಸ್ ಹಿಂಗ್ ಮಾಡ್ತಾ ಇದೆ, ನಮ್ಮ ರಾಜ್ಯ ಕಾಂಗ್ರೆಸ್ ಹಂಗ್ ಮಾಡ್ತಾ ಇದೆ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಗೊಂದಲ ಇಲ್ಲ, ಎಲ್ಲವೂ ಕೂಡ ಸರಿಯಾಗಿ ನಡೀತಾ ಇದೆ, ಅಭಿವೃದ್ಧಿ ಕೆಲಸವನ್ನ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದವರು ಕೇಳಲಿಲ್ಲ ಅಂತಂದ್ರು. ಈಗ ಕುರ್ಚಿ ಪ್ರಹಸನ ನಡೆದು ಇಷ್ಟು ದಿನ ಆದ್ರೂ ಕೂಡ ಸುರ್ಜೇವಾಲಾ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. 2 ತಿಂಗಳಿಂದ ರಾಜ್ಯದತ್ತ ಮುಖ ಮಾಡಿಲ್ಲ ಸುರ್ಜೇವಾಲಾ ಅವರು. ಕ್ರಾಂತಿಯ ಕಹಳೆ ಮೊಳಗಿದ್ರು ಕೂಡ ಉಸ್ತುವಾರಿಗೆ ಇದ್ರ ಬಗ್ಗೆ ಚಿಂತನೆ ಇಲ್ಲ. ನವೆಂಬರ್ನಲ್ಲಿ ಕಿತ್ತಾಟ ತಾರಕಕ್ಕೇರುತ್ತೆ ಅನ್ನುವಂತ ಸುಳಿವನ್ನ ವರಿಷ್ಠರಿಗೆ ಮೊದಲೇ ತಿಳಿಸಿದ್ದರು ಸುರ್ಜೇವಾಲಾ. ಕ್ರಾಂತಿಯ ಸುಳಿವನ್ನ ನೀಡಿದ್ರೂ ಕೂಡ ಇದರ ಬಗ್ಗೆ ಯಾರು ತಲೆ ಕೆಡಿಸಿಕೊಳ್ಳಿಲ್ಲ. ಸುರ್ಜೇವಾಲಾ ಏನೋ ಹೇಳಿದ್ರು ಬಿಡು, ಈ ರೀತಿ ಕಡೆಗಣನೆ ಮಾಡಿದ್ದೆ, ನಿರ್ಲಕ್ಷ್ಯ ಮಾಡಿದ್ದೆ ಈಗ ಹೈಕಮಾಂಡ್ ವಿರುದ್ಧ ಮುನಿಸಿಗೆ ಕಾರಣ ಆಗಿದೆ. ಹಿಂಗಾಗಿ ಏನಾದ್ರೂ ಮಾಡಿಕೊಳ್ಳಿ ಅನ್ನುವಂತ ಕನ್ಕ್ಲೂಷನ್ಗೆ ಸುರ್ಜೇವಾಲಾ ಅವರು ಬಂದಂಗಿದೆ. ಮೊದಲೇ ಹೇಳಿದ್ದೆ ನಾನು, ಈ ರೀತಿ ಕುರ್ಚಿ ಫೈಟ್ ತಾರಕಕ್ಕೇರುತ್ತೆ, ಕ್ರಾಂತಿಗೆ ಕಾರಣ ಆಗುತ್ತೆ, ಅದು ನಮಗೆ ಡ್ಯಾಮೇಜ್ ಆಗುತ್ತೆ, ಈಗಲೇ ಇದನ್ನ ಇಲ್ಲಿಗೆ ಸಮಾಪ್ತಿ ಮಾಡೋಣ, ಇಲ್ಲ ಅಂದ್ರೆ ಮುಂದೆ ಜಗ್ಗಲ್ಲ ಬಗ್ಗಲ್ಲ, ದೊಡ್ಡದಾದ್ರೆ ಸಮಸ್ಯೆ ಆಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು, ನಿರ್ಲಕ್ಷ್ಯ ಮಾಡಿದ್ರು. ಹಿಂಗಾಗಿ ಮೌನವೇ ಒಳ್ಳೆಯದು ಅಂತ ಹೇಳಿ ಸುರ್ಜೇವಾಲಾ ಸದ್ಯಕ್ಕೆ ಮೌನಕ್ಕೆ ಶರಣಾದಂತಿದೆ. ವಿರಾಮದ ನಂತರ ಮತ್ತೆ ಸ್ವಾಗತ. ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸುರ್ಜೇವಾಲಾ 2 ತಿಂಗಳಿಗಿಂತ ಮುಂಚೆ ಯಾವ್ಯಾವ ವಿಚಾರಗಳಿಗೆ ಮೀಡಿಯಾ ಅಡ್ರೆಸ್ ಮಾಡ್ತಾ ಇದ್ರು ಅನ್ನೋದು ತಮಗೆಲ್ಲರಿಗೂ ಗೊತ್ತಿರಬಹುದು. ಗೊತ್ತಿಲ್ಲ ಅಂತಂದ್ರೆ ಮತ್ತೆ ನೆನಪು ಮಾಡ್ತೀನಿ. ಅಗತ್ಯ ಇಲ್ಲದ ಕಡೆಯೂ ಕೂಡ ಅವರು ನಮ್ಮ ರಾಜ್ಯ ಕಾಂಗ್ರೆಸ್ ಹಿಂಗ್ ಮಾಡ್ತಾ ಇದೆ, ನಮ್ಮ ರಾಜ್ಯ ಕಾಂಗ್ರೆಸ್ ಹಂಗ್ ಮಾಡ್ತಾ ಇದೆ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಗೊಂದಲ ಇಲ್ಲ, ಎಲ್ಲವೂ ಕೂಡ ಸರಿಯಾಗಿ ನಡೀತಾ ಇದೆ, ಅಭಿವೃದ್ಧಿ ಕೆಲಸವನ್ನ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದವರು ಕೇಳಲಿಲ್ಲ ಅಂತಂದ್ರು. ಈಗ ಕುರ್ಚಿ ಪ್ರಹಸನ ನಡೆದು ಇಷ್ಟು ದಿನ ಆದ್ರೂ ಕೂಡ ಸುರ್ಜೇವಾಲಾ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. 2 ತಿಂಗಳಿಂದ ರಾಜ್ಯದತ್ತ ಮುಖ ಮಾಡಿಲ್ಲ ಸುರ್ಜೇವಾಲಾ ಅವರು. ಕ್ರಾಂತಿಯ ಕಹಳೆ ಮೊಳಗಿದ್ರು ಕೂಡ ಉಸ್ತುವಾರಿಗೆ ಇದ್ರ ಬಗ್ಗೆ ಚಿಂತನೆ ಇಲ್ಲ. ನವೆಂಬರ್ನಲ್ಲಿ ಕಿತ್ತಾಟ ತಾರಕಕ್ಕೇರುತ್ತೆ ಅನ್ನುವಂತ ಸುಳಿವನ್ನ ವರಿಷ್ಠರಿಗೆ ಮೊದಲೇ ತಿಳಿಸಿದ್ದರು ಸುರ್ಜೇವಾಲಾ. ಕ್ರಾಂತಿಯ ಸುಳಿವನ್ನ ನೀಡಿದ್ರೂ ಕೂಡ ಇದರ ಬಗ್ಗೆ ಯಾರು ತಲೆ ಕೆಡಿಸಿಕೊಳ್ಳಿಲ್ಲ. ಸುರ್ಜೇವಾಲಾ ಏನೋ ಹೇಳಿದ್ರು ಬಿಡು, ಈ ರೀತಿ ಕಡೆಗಣನೆ ಮಾಡಿದ್ದೆ, ನಿರ್ಲಕ್ಷ್ಯ ಮಾಡಿದ್ದೆ ಈಗ ಹೈಕಮಾಂಡ್ ವಿರುದ್ಧ ಮುನಿಸಿಗೆ ಕಾರಣ ಆಗಿದೆ. ಹಿಂಗಾಗಿ ಏನಾದ್ರೂ ಮಾಡಿಕೊಳ್ಳಿ ಅನ್ನುವಂತ ಕನ್ಕ್ಲೂಷನ್ಗೆ ಸುರ್ಜೇವಾಲಾ ಅವರು ಬಂದಂಗಿದೆ. ಮೊದಲೇ ಹೇಳಿದ್ದೆ ನಾನು, ಈ ರೀತಿ ಕುರ್ಚಿ ಫೈಟ್ ತಾರಕಕ್ಕೇರುತ್ತೆ, ಕ್ರಾಂತಿಗೆ ಕಾರಣ ಆಗುತ್ತೆ, ಅದು ನಮಗೆ ಡ್ಯಾಮೇಜ್ ಆಗುತ್ತೆ, ಈಗಲೇ ಇದನ್ನ ಇಲ್ಲಿಗೆ ಸಮಾಪ್ತಿ ಮಾಡೋಣ, ಇಲ್ಲ ಅಂದ್ರೆ ಮುಂದೆ ಜಗ್ಗಲ್ಲ ಬಗ್ಗಲ್ಲ, ದೊಡ್ಡದಾದ್ರೆ ಸಮಸ್ಯೆ ಆಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು, ನಿರ್ಲಕ್ಷ್ಯ ಮಾಡಿದ್ರು. ಹಿಂಗಾಗಿ ಮೌನವೇ ಒಳ್ಳೆಯದು ಅಂತ ಹೇಳಿ ಸುರ್ಜೇವಾಲಾ ಸದ್ಯಕ್ಕೆ ಮೌನಕ್ಕೆ ಶರಣಾದಂತಿದೆ. ವಿರಾಮದ ನಂತರ ಮತ್ತೆ ಸ್ವಾಗತ. ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸುರ್ಜೇವಾಲಾ 2 ತಿಂಗಳಿಗಿಂತ ಮುಂಚೆ ಯಾವ್ಯಾವ ವಿಚಾರಗಳಿಗೆ ಮೀಡಿಯಾ ಅಡ್ರೆಸ್ ಮಾಡ್ತಾ ಇದ್ರು ಅನ್ನೋದು ತಮಗೆಲ್ಲರಿಗೂ ಗೊತ್ತಿರಬಹುದು. ಗೊತ್ತಿಲ್ಲ ಅಂತಂದ್ರೆ ಮತ್ತೆ ನೆನಪು ಮಾಡ್ತೀನಿ. ಅಗತ್ಯ ಇಲ್ಲದ ಕಡೆಯೂ ಕೂಡ ಅವರು ನಮ್ಮ ರಾಜ್ಯ ಕಾಂಗ್ರೆಸ್ ಹಿಂಗ್ ಮಾಡ್ತಾ ಇದೆ, ನಮ್ಮ ರಾಜ್ಯ ಕಾಂಗ್ರೆಸ್ ಹಂಗ್ ಮಾಡ್ತಾ ಇದೆ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಗೊಂದಲ ಇಲ್ಲ, ಎಲ್ಲವೂ ಕೂಡ ಸರಿಯಾಗಿ ನಡೀತಾ ಇದೆ, ಅಭಿವೃದ್ಧಿ ಕೆಲಸವನ್ನ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದವರು ಕೇಳಲಿಲ್ಲ ಅಂತಂದ್ರು. ಈಗ ಕುರ್ಚಿ ಪ್ರಹಸನ ನಡೆದು ಇಷ್ಟು ದಿನ ಆದ್ರೂ ಕೂಡ ಸುರ್ಜೇವಾಲಾ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. 2 ತಿಂಗಳಿಂದ ರಾಜ್ಯದತ್ತ ಮುಖ ಮಾಡಿಲ್ಲ ಸುರ್ಜೇವಾಲಾ ಅವರು. ಕ್ರಾಂತಿಯ ಕಹಳೆ ಮೊಳಗಿದ್ರು ಕೂಡ ಉಸ್ತುವಾರಿಗೆ ಇದ್ರ ಬಗ್ಗೆ ಚಿಂತನೆ ಇಲ್ಲ. ನವೆಂಬರ್ನಲ್ಲಿ ಕಿತ್ತಾಟ ತಾರಕಕ್ಕೇರುತ್ತೆ ಅನ್ನುವಂತ ಸುಳಿವನ್ನ ವರಿಷ್ಠರಿಗೆ ಮೊದಲೇ ತಿಳಿಸಿದ್ದರು ಸುರ್ಜೇವಾಲಾ. ಕ್ರಾಂತಿಯ ಸುಳಿವನ್ನ ನೀಡಿದ್ರೂ ಕೂಡ ಇದರ ಬಗ್ಗೆ ಯಾರು ತಲೆ ಕೆಡಿಸಿಕೊಳ್ಳಿಲ್ಲ. ಸುರ್ಜೇವಾಲಾ ಏನೋ ಹೇಳಿದ್ರು ಬಿಡು, ಈ ರೀತಿ ಕಡೆಗಣನೆ ಮಾಡಿದ್ದೆ, ನಿರ್ಲಕ್ಷ್ಯ ಮಾಡಿದ್ದೆ ಈಗ ಹೈಕಮಾಂಡ್ ವಿರುದ್ಧ ಮುನಿಸಿಗೆ ಕಾರಣ ಆಗಿದೆ. ಹಿಂಗಾಗಿ ಏನಾದ್ರೂ ಮಾಡಿಕೊಳ್ಳಿ ಅನ್ನುವಂತ ಕನ್ಕ್ಲೂಷನ್ಗೆ ಸುರ್ಜೇವಾಲಾ ಅವರು ಬಂದಂಗಿದೆ. ಮೊದಲೇ ಹೇಳಿದ್ದೆ ನಾನು, ಈ ರೀತಿ ಕುರ್ಚಿ ಫೈಟ್ ತಾರಕಕ್ಕೇರುತ್ತೆ, ಕ್ರಾಂತಿಗೆ ಕಾರಣ ಆಗುತ್ತೆ, ಅದು ನಮಗೆ ಡ್ಯಾಮೇಜ್ ಆಗುತ್ತೆ, ಈಗಲೇ ಇದನ್ನ ಇಲ್ಲಿಗೆ ಸಮಾಪ್ತಿ ಮಾಡೋಣ, ಇಲ್ಲ ಅಂದ್ರೆ ಮುಂದೆ ಜಗ್ಗಲ್ಲ ಬಗ್ಗಲ್ಲ, ದೊಡ್ಡದಾದ್ರೆ ಸಮಸ್ಯೆ ಆಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು, ನಿರ್ಲಕ್ಷ್ಯ ಮಾಡಿದ್ರು. ಹಿಂಗಾಗಿ ಮೌನವೇ ಒಳ್ಳೆಯದು ಅಂತ ಹೇಳಿ ಸುರ್ಜೇವಾಲಾ ಸದ್ಯಕ್ಕೆ ಮೌನಕ್ಕೆ ಶರಣಾದಂತಿದೆ. ವಿರಾಮದ ನಂತರ ಮತ್ತೆ ಸ್ವಾಗತ. ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸುರ್ಜೇವಾಲಾ 2 ತಿಂಗಳಿಗಿಂತ ಮುಂಚೆ
ಯಾವ್ಯಾವ ವಿಚಾರಗಳಿಗೆ ಮೀಡಿಯಾ ಅಡ್ರೆಸ್ ಮಾಡ್ತಾ ಇದ್ರು ಅನ್ನೋದು ತಮಗೆಲ್ಲರಿಗೂ ಗೊತ್ತಿರಬಹುದು. ಗೊತ್ತಿಲ್ಲ ಅಂತಂದ್ರೆ ಮತ್ತೆ ನೆನಪು ಮಾಡ್ತೀನಿ. ಅಗತ್ಯ ಇಲ್ಲದ ಕಡೆಯೂ ಕೂಡ ಅವರು ನಮ್ಮ ರಾಜ್ಯ ಕಾಂಗ್ರೆಸ್ ಹಿಂಗ್ ಮಾಡ್ತಾ ಇದೆ, ನಮ್ಮ ರಾಜ್ಯ ಕಾಂಗ್ರೆಸ್ ಹಂಗ್ ಮಾಡ್ತಾ ಇದೆ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಗೊಂದಲ ಇಲ್ಲ, ಎಲ್ಲವೂ ಕೂಡ ಸರಿಯಾಗಿ ನಡೀತಾ ಇದೆ, ಅಭಿವೃದ್ಧಿ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದವರು ಕೇಳಲಿಲ್ಲ ಅಂತಂದ್ರು. ಈಗ ಕುರ್ಚಿ ಪ್ರಹಸನ ನಡೆದು ಇಷ್ಟು ದಿನ ಆದ್ರೂ ಕೂಡ ಸುರ್ಜೇವಾಲಾ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. 2 ತಿಂಗಳಿಂದ ರಾಜ್ಯದತ್ತ ಮುಖ ಮಾಡಿಲ್ಲ ಸುರ್ಜೇವಾಲಾ ಅವರು. ಕ್ರಾಂತಿಯ ಕಹಳೆ ಮೊಳಗಿದ್ರು ಕೂಡ ಉಸ್ತುವಾರಿಗೆ ಇದ್ರ ಬಗ್ಗೆ ಚಿಂತನೆ ಇಲ್ಲ. ನವೆಂಬರ್ನಲ್ಲಿ ಕಿತ್ತಾಟ ತಾರಕಕ್ಕೇರುತ್ತೆ ಅನ್ನುವಂತ ಸುಳಿವನ್ನ ವರಿಷ್ಠರಿಗೆ ಮೊದಲೇ ತಿಳಿಸಿದ್ದರು ಸುರ್ಜೇವಾಲಾ. ಕ್ರಾಂತಿಯ ಸುಳಿವನ್ನ ನೀಡಿದ್ರೂ ಕೂಡ ಇದರ ಬಗ್ಗೆ ಯಾರು ತಲೆ ಕೆಡಿಸಿಕೊಳ್ಳಿಲ್ಲ. ಸುರ್ಜೇವಾಲಾ ಏನೋ ಹೇಳಿದ್ರು ಬಿಡು, ಈ ರೀತಿ ಕಡಗಣನೆ ಮಾಡಿದ್ದೆ, ನಿರ್ಲಕ್ಷ್ಯ ಮಾಡಿದ್ದೆ ಈಗ ಹೈಕಮಾಂಡ್ ವಿರುದ್ಧ ಮುನಿಸಿಗೆ ಕಾರಣ ಆಗಿದೆ. ಹಿಂಗಾಗಿ ಏನಾದ್ರೂ ಮಾಡ್ಕೊಳ್ಳಿ ಅನ್ನುವಂತ ಕನ್ಕ್ಲೂಷನ್ಗೆ ಸುರ್ಜೇವಾಲಾ ಅವರು ಬಂದಂಗಿದೆ. ಮೊದಲೇ ಹೇಳಿದ್ದೆ ನಾನು, ಈ ರೀತಿ ಕುರ್ಚಿ ಫೈಟ್ ತಾರಕಕ್ಕೇರುತ್ತೆ, ಕ್ರಾಂತಿಗೆ ಕಾರಣ ಆಗುತ್ತೆ, ಅದು ನಮಗೆ ಡ್ಯಾಮೇಜ್ ಆಗುತ್ತೆ, ಈಗಲೇ ಇದನ್ನ ಇಲ್ಲಿಗೆ ಸಮಾಪ್ತಿ ಮಾಡೋಣ, ಇಲ್ಲ ಅಂದ್ರೆ ಮುಂದೆ ಜಗ್ಗಲ್ಲ ಬಗ್ಗಲ್ಲ, ದೊಡ್ಡದಾದ್ರೆ ಸಮಸ್ಯೆ ಆಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು, ನಿರ್ಲಕ್ಷ್ಯ ಮಾಡಿದ್ರು. ಹಿಂಗಾಗಿ ಮೌನವೇ ಒಳ್ಳೆಯದು ಅಂತ ಹೇಳಿ ಸುರ್ಜೇವಾಲಾ ಸದ್ಯಕ್ಕೆ ಮೌನಕ್ಕೆ ಶರಣಾದಂತಿದೆ. ವಿರಾಮದ ನಂತರ ಮತ್ತೆ ಸ್ವಾಗತ. ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸುರ್ಜೇವಾಲಾ 2 ತಿಂಗಳಿಗಿಂತ ಮುಂಚೆ ಯಾವ್ಯಾವ ವಿಚಾರಗಳಿಗೆ ಮೀಡಿಯಾ ಅಡ್ರೆಸ್ ಮಾಡ್ತಾ ಇದ್ರು ಅನ್ನೋದು ತಮಗೆಲ್ಲರಿಗೂ ಗೊತ್ತಿರಬಹುದು. ಗೊತ್ತಿಲ್ಲ ಅಂತಂದ್ರೆ ಮತ್ತೆ ನೆನಪು ಮಾಡ್ತೀನಿ. ಅಗತ್ಯ ಇಲ್ಲದ ಕಡೆಯೂ ಕೂಡ ಅವರು ನಮ್ಮ ರಾಜ್ಯ ಕಾಂಗ್ರೆಸ್ ಹಿಂಗ್ ಮಾಡ್ತಾ ಇದೆ, ನಮ್ಮ ರಾಜ್ಯ ಕಾಂಗ್ರೆಸ್ ಹಂಗ್ ಮಾಡ್ತಾ ಇದೆ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಗೊಂದಲ ಇಲ್ಲ, ಎಲ್ಲವೂ ಕೂಡ ಸರಿಯಾಗಿ ನಡೀತಾ ಇದೆ, ಅಭಿವೃದ್ಧಿ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದವರು ಕೇಳಲಿಲ್ಲ ಅಂತಂದ್ರು. ಈಗ ಕುರ್ಚಿ ಪ್ರಹಸನ ನಡೆದು ಇಷ್ಟು ದಿನ ಆದ್ರೂ ಕೂಡ ಸುರ್ಜೇವಾಲಾ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. 2 ತಿಂಗಳಿಂದ ರಾಜ್ಯದತ್ತ ಮುಖ ಮಾಡಿಲ್ಲ ಸುರ್ಜೇವಾಲಾ ಅವರು. ಕ್ರಾಂತಿಯ ಕಹಳೆ ಮೊಳಗಿದ್ರು ಕೂಡ ಉಸ್ತುವಾರಿಗೆ ಇದ್ರ ಬಗ್ಗೆ ಚಿಂತನೆ ಇಲ್ಲ. ನವೆಂಬರ್ನಲ್ಲಿ ಕಿತ್ತಾಟ ತಾರಕಕ್ಕೇರುತ್ತೆ ಅನ್ನುವಂತ ಸುಳಿವನ್ನ ವರಿಷ್ಠರಿಗೆ ಮೊದಲೇ ತಿಳಿಸಿದ್ದರು ಸುರ್ಜೇವಾಲಾ. ಕ್ರಾಂತಿಯ ಸುಳಿವನ್ನ ನೀಡಿದ್ರೂ ಕೂಡ ಇದರ ಬಗ್ಗೆ ಯಾರು ತಲೆ ಕೆಡಿಸಿಕೊಳ್ಳಿಲ್ಲ. ಸುರ್ಜೇವಾಲಾ ಏನೋ ಹೇಳಿದ್ರು ಬಿಡು, ಈ ರೀತಿ ಕಡಗಣನೆ ಮಾಡಿದ್ದೆ, ನಿರ್ಲಕ್ಷ್ಯ ಮಾಡಿದ್ದೆ ಈಗ ಹೈಕಮಾಂಡ್ ವಿರುದ್ಧ ಮುನಿಸಿಗೆ ಕಾರಣ ಆಗಿದೆ. ಹಿಂಗಾಗಿ ಏನಾದ್ರೂ ಮಾಡ್ಕೊಳ್ಳಿ ಅನ್ನುವಂತ ಕನ್ಕ್ಲೂಷನ್ಗೆ ಸುರ್ಜೇವಾಲಾ ಅವರು ಬಂದಂಗಿದೆ. ಮೊದಲೇ ಹೇಳಿದ್ದೆ ನಾನು, ಈ ರೀತಿ ಕುರ್ಚಿ ಫೈಟ್ ತಾರಕಕ್ಕೇರುತ್ತೆ, ಕ್ರಾಂತಿಗೆ ಕಾರಣ ಆಗುತ್ತೆ, ಅದು ನಮಗೆ ಡ್ಯಾಮೇಜ್ ಆಗುತ್ತೆ, ಈಗಲೇ ಇದನ್ನ ಇಲ್ಲಿಗೆ ಸಮಾಪ್ತಿ ಮಾಡೋಣ, ಇಲ್ಲ ಅಂದ್ರೆ ಮುಂದೆ ಜಗ್ಗಲ್ಲ ಬಗ್ಗಲ್ಲ, ದೊಡ್ಡದಾದ್ರೆ ಸಮಸ್ಯೆ ಆಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು, ನಿರ್ಲಕ್ಷ್ಯ ಮಾಡಿದ್ರು. ಹಿಂಗಾಗಿ ಮೌನವೇ ಒಳ್ಳೆಯದು ಅಂತ ಹೇಳಿ ಸುರ್ಜೇವಾಲಾ ಸದ್ಯಕ್ಕೆ ಮೌನಕ್ಕೆ ಶರಣಾದಂತಿದೆ.